ರಾಮನಗರ ಈವೆಂಟಿಗೆ ಸೂಪರ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ನಟ. ಹೌದು, ಗಿಲ್ಲಿ ನಟನನ್ನ ನೋಡಿ ಜನರಿಗೆ ತುಂಬಾನೇ ಖುಷಿ ಆಯ್ತು. ಗಿಲ್ಲಿ ನಟ ಅವರು ಬಂದಿದ್ದು ತಡ ಆಯ್ತು, ಮಳೆಯಲ್ಲೂ ಕೂಡ ಜನರು ಕಾಯ್ತಾ ಇದ್ರು. ಅಂದ್ರೆ ಲಾಸ್ಟ್ ಈವೆಂಟ್ ಕೊನೆಯಲ್ಲಿ ಸುಮಾರು 11:30ವರೆಗೆ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾರೆ. ಗಿಲ್ಲಿ ಅವರ ಎಂಟ್ರಿಗೆ ಜನರು ಫುಲ್ ಫಿದಾ ಆಗ್ತಾರೆ. ಸೂಪರ್ ಆಗಿ ಜನರು ಕೂಗ್ತಾರೆ, ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾರೆ. ಜೊತೆಗೆ ಗಿಲ್ಲಿ ಅವರು ಒಂದ್ 2-3 ಡೈಲಾಗ್ ಅನ್ನ ಸಹ ಹೊಡಿತಾರೆ. ಬಹಳನೇ ಖುಷಿ ಅಂದ್ರೆ, ಯಾಕೆಂದ್ರೆ ಗಿಲ್ಲಿ ಕಂಡ್ರೆ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ. ಗಿಲ್ಲಿ ಎಲ್ಲೇ ಹೋಗ್ಲಿ ಅವರ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿನ ತುಂಬಾನೇ ಇಷ್ಟ ಪಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಕೆಲಸಗಳಲ್ಲಿ ಬಿಸಿಯಾಗಿದ್ದಾರೆ, ಈವೆಂಟ್ಸ್ ಗಳಲ್ಲಿ ಬಿಸಿಯಾಗಿದ್ದಾರೆ. ಜೊತೆಗೆ ಪಳಾರ್ ಸಿನಿಮಾ ರಾಮನಗರ, ಕನಕಪುರ, ಮಂಡ್ಯ, ಮಳವಳ್ಳಿ ಸುತ್ತಮುತ್ತನೇ ಶೂಟಿಂಗ್ ಆಗಿರೋದಂತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಚಿತ್ರಕ್ಕೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಅನ್ನುವಂತ ಒಂದು ಮಾತನ್ನ ವೇದಿಕೆ ಮೇಲೆ ಬಂದು ತಿಳಿಸ್ತಾರೆ. ಜೊತೆಗೆ ಒಂದೆರಡು ಸ್ಟೆಪ್ ಹಾಕ್ತಾರೆ. ಗಿಲ್ಲಿನ ನೋಡಿ ಸಿಕ್ಕಾಪಟ್ಟೆ ಜನರಿಗೆ ಖುಷಿ ಆಯ್ತು. ಗಿಲ್ಲಿ ಆಗಮನಕ್ಕಾಗಿ ಎಲ್ಲಾ ಕಡೆ ಪೋಸ್ಟರ್ ಹಾಕಿದಾರಲ್ಲ, ಸೊ ಜನರೊಂದು ಸಿಕ್ಕಾಪಟ್ಟೆ ಸೇರಿದ್ರು. ಕಿಚ್ಚ ಸುದೀಪ್ ಅವರು ಬಂದಿದ್ರು, ಅನುಶ್ರೀ ಅವರ ಆಂಕರಿಂಗ್ ಇತ್ತು, ಮತ್ತೆ ಇನ್ನೇ ಸಾಕಷ್ಟು ಕಲಾವಿದರು ಸಹ ಸೇರಿರ್ತಾರೆ. ಎಸ್ಪೆಷಲಿ ಕಿಚ್ಚ ಸುದೀಪ್ ಅವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ನೋಡೋಕೆ ಸೂಪರ್ ಆಗಿ ಖುಷಿಯಾಗಿದ್ರು ಜನರು. ಗಿಲ್ಲಿನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಸಹ ಮಾಡ್ತಾರೆ. ಇನ್ನಿತರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳು, ಮೋಜು ಮಸ್ತಿ ಸಹ ಇತ್ತು. ಚಾಮುಂಡೇಶ್ವರಿ ಕರಗ ಮಹೋತ್ಸವ ರಾಮನಗರದಲ್ಲಿ ಇತ್ತು. ಡಿ ಕೆ ಶಿವಕುಮಾರ್ ಅವರು ಸಹ ಬಂದಿರ್ತಾರೆ. ಒಟ್ಟಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಯಿತು. ಗಿಲ್ಲಿ ಅವರ ಒಂದು ಎಂಟ್ರಿಗೆ ಜನರಿಗೆ ತುಂಬಾನೇ ಖುಷಿ ಕೂಡ ಆಗಿದೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ಅವರು? ಸದ್ಯಕ್ಕೆ ಗಿಲ್ಲಿ ಅವರು ಪಳಾರ್ ಸಿನಿಮಾದಲ್ಲಿ ಫುಲ್ ಬಿಸಿ ಆಗಿದ್ದಾರೆ. ಪಳಾರ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಮೊದಲ ಹಂತದ ಚಿತ್ರೀಕರಣ ಈಗ ಮುಕ್ತಾಯಗೊಂಡಿದೆ. ನೆಕ್ಸ್ಟ್ ಏನಿದ್ರು ಚಿತ್ರೀಕರಣ ಇದೇ ಒಂದು ತಿಂಗಳ ಕೊನೆಯಲ್ಲಿ ಶುರುವಾಗುವಂತ ಸಾಧ್ಯತೆ ಇದೆ. ಗಿಲ್ಲಿ ಅವರು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಫಂಕ್ಷನ್ ಗಳಲ್ಲಿ ಬಿಸಿ ಆಗ್ತಾನೆ ಇರ್ತಾರೆ. ಅದು ಬಿಟ್ರೆ ಶೂಟಿಂಗ್ ಗೆ ಹೋಗ್ತಾ ಇರ್ತಾರೆ. ಗಿಲ್ಲಿಯ ಒಂದು ಸಿಂಪಲ್ ನೇಚರ್ ಅನ್ನ ನೋಡಿ ಎಲ್ರಿಗೂ ಕೂಡ ಇಷ್ಟ. ಅವರ ಸರಳತೆ, ಸಿಂಪಲ್ ಆಗಿರುವಂತ ಡ್ರೆಸ್, ಯಾವುದೇ ರೀತಿ ಶೂ ಇರೋದಿಲ್ಲ, ಸೇಮ್ ಆಸ್ ಇಟ್ ಈಸ್ ಚಪ್ಪಲಿ, ಮತ್ತೆ ತಲೆ ಕೂಡ ಒಂದೊಂದ್ಸತಿ ಬಾಚಿರೋದಿಲ್ಲ. ಆ ರೀತಿ ಸಿಂಪಲ್ ಆಗಿ ಬರ್ತಾರೆ ಗಿಲ್ಲಿ. ಅದಕ್ಕೋಸ್ಕರನೇ ಜನರು ತುಂಬಾ ಇಷ್ಟ ಪಡೋದು ಅವರ ಸಿಂಪ್ಲಿಸಿಟಿ.